ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಅಡುಗೆ ಅನಿಲಕ್ಕೂ ಕೂಡ ಹಾಹಾಕಾರ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ. ಯಾದಗಿರಿಯಲ್ಲಿ ಅಡುಗೆ ಸಿಲಿಂಡರ್ ಪಡೆಯೋಕೆ ಜನ ಮುಗಿಬೀಳ್ತಾ ಇದ್ದಾರೆ. ಸುರಪುರದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನವೋ ಜನ ಸೇರಿರೋದು. ಸಿಲಿಂಡರ್ ವಾಹನದ ಮುಂದೆ ಅಂದ್ರೆ ಸಿಲಿಂಡರ್ ವಾಹನ ಬಂದ ಕೂಡಲೇ ಗ್ರಾಹಕರು ಮುತ್ತಿಗೆ ಹಾಕ್ತಾ ಇದ್ದಾರೆ. ತಮಗೆ ಬೇಕಾದವರಿಗೆ ಸಿಲಿಂಡರ್ ಕೊಡ್ತಾ ಇದ್ದಾರೆ ಅಂತ ಗಲಾಟೆ ಕೂಡ ಆಗಿದೆ ಏಜೆನ್ಸಿ ಬಳಿ. 1,500 ಗೃಹ ಬಳಕೆ ಸಿಲಿಂಡರ್ಗೆ ಬೇಡಿಕೆ ಇದ್ರೂ ಕೂಡ ಬಂದಿರೋದು ಕೇವಲ 525 ಮಾತ್ರ. ಇದೀಗ ಬಿಸಿಲನ್ನು ಕೂಡ ಲೆಕ್ಕಿಸದೆ ಸಿಲಿಂಡರ್ ಪಡೆಯೋಕೆ ಜನ ಮುಗಿಬೀಳ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತು ತಲೆ ತಿರುಗೊಬ್ಬ ವ್ಯಕ್ತಿ ಬಿದ್ದಿರುವ ಘಟನೆ ಕೂಡ ಆಗಿದೆ. ಏಜೆನ್ಸಿ ಮುಂದೆ ಗ್ರಾಹಕರನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕೂಡಲೇ ಸಿಲಿಂಡರ್ ಸಮಸ್ಯೆ ನೀಗಿಸಬೇಕು ಅನ್ನುವ ಗ್ರಾಹಕರ ಆಗ್ರಹ ಕೂಡ ಜೋರಾಗ್ತಾ ಇದೆ. ಈಗ ತಮಗೆ ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಆ್ಯಂಡ್ ಈಗ ಒಂದು ರೂಲ್ಸೇ ಇದೆಯಲ್ಲ, 1 ತಿಂಗಳಾಗ ತನಕ ಬುಕ್ಕಿಂಗ್ ಮಾಡೋಂಗಿಲ್ಲ ಅಂತ. ಅದರ ನಡುವೆ ಗ್ಯಾಸ್ ಏಜೆನ್ಸಿಗಳು ಯಾಕೆ ಈ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾವೆ. ಆ್ಯಂಡ್ ಜನ ನಮ್ಗಳ ಸಮಸ್ಯೆಯೂ ಕೂಡ ಇದೆ. ಏನಪ್ಪ ಅಂದರೆ, ಒಂದು ಸಿಲಿಂಡರ್ ಆಲ್ರೆಡಿ ಮನೆಯಲ್ಲಿ ಸ್ಟೋರ್ ಇದ್ರೂ ಕೂಡ 2-3ಕ್ಕೆ ನಾವು ಮುಗಿ ಬೀಳ್ತಾ ಇದ್ದೀವಿ. ಇದರಿಂದ ಅಭಾವ ಶುರುವಾಗ್ತಾ ಇದೆ. ಇನ್ನು ಕೆಲವು ಕಾಳಸಂತೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಮಾರ್ತಾ ಇದ್ದಾರಂತೆ. ಗ್ಯಾಸ್ ಏಜೆನ್ಸಿಗಳು ಶಾಮೀಲಾಗಿದ್ದಾವೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ರೈಡ್ ಆಗಬೇಕು. ಅಲ್ಲಿ ಸರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಂತಹ ಸಮಸ್ಯೆಗಳಿಗೆ ಆಸ್ಪದ ಮಾಡ್ಕೊಡೋಕೆ ಸಾಧ್ಯ ಆಗಲ್ಲ. ಸುರಪುರದಲ್ಲಿ ನಾವು ಸಿಲಿಂಡರ್ ತಗೋತಾ ಇದೀವಿ. ಬಟ್ ಸಿಲಿಂಡರ್ ಏನಾಗ್ತಾ ಇದಾವೆ, ಸಿಲಿಂಡರ್ ಕೊಡೋಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದಾವೆ. ಒಳಗಡೆ ಚೀಟಿ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ 3 ಚೀಟಿ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಅಕ್ರಮವಾಗಿ ಹೊರಗಡೆ ಹೋಗ್ತಾ ಇದಾವೆ. ಮತ್ತು ಇಲ್ಲಿದ್ದಂತಹ ಕೆಲಸಗಾರರು ಸಹಿತ ಒಳಗಡೆಯಿಂದ ಹೋಗಿ 4 ಸಿಲಿಂಡರ್ ತಗೊಂಡೋಗಿ ಹೊರಗಡೆ ಕೊಡ್ತಾ ಇದ್ದಾರೆ. ಇದರಿಂದ ಮತ್ತೆ ಒಳಗೆ ತಗೊಂಬಂದು ಅವ್ರು ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಾಲ್ ನಿಂತವ್ರಿಗೆ ಸಾಲ್ ಸಿಗ್ತಾ ಇಲ್ಲ. ನಾವು 150ನೇ ನಂಬರ್ ನಿಂತ್ಕೊಂಡಿದೀವಿ. ಈಗಾಗಲೇ ಸುಮಾರು 200 ಸಿಲಿಂಡರ್ ಹೊರಗೆ ಹೋಗಿವೆ. ಹೊರಗೆ ಹೋದ್ರೂ ಸಹಿತ ನಮ್ದು ಇನ್ನೂ ಪಾಳೆ ಬರ್ತಾ ಇಲ್ಲ. ಪಾಳೆ ಇನ್ನೂ ಸುಮಾರು 70 ಸಿಲಿಂಡರ್ ತನಕ ನಮ್ದು ಇನ್ನೂ ಪಾಳೆ ನಿಂತ್ಕೊಂಡದ. ಆದ್ರೂ ಒಳಗಡೆಯಿಂದ ಹೊರಗಡೆ ಅಕ್ರಮವಾಗಿ ಸಿಲಿಂಡರ್ ಹೋಗ್ತಾ ಇದಾವೆ. ಇದು ಮತ್ತಷ್ಟು ಮಾಹಿತಿ ನನ್ನ ಕಲೀಗ ನಾಗಪ್ಪ ನೀಡ್ತಾರೆ. ನಾಗಪ್ಪ, ಈಗ ಗ್ರಾಹಕರು ಮಾಡ್ತಾ ಇರೋ ಆರೋಪ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆ? ಗ್ಯಾಸ್ ಏಜೆನ್ಸಿಗಳು ನಿಜವಾಗಿಯೂ ಈ ರೀತಿಯ ಕಳ್ಳಾಟಗಳನ್ನು ಆಡ್ತಾ ಇದ್ದಾವ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ ಮಲ್ಲಾಡ್, ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಗೃಹ ಬಳಕೆ ಅದೇ ರೀತಿಯಾಗಿ ವಾಣಿಜ್ಯ ಸಿಲಿಂಡರ್ ಕೊರತೆ ಉಂಟಾಗಿದೆ. ಆದ್ರೆ ಸುರ್ಪುರ್ನಲ್ಲಿ ಕಳೆದ 2 ದಿನಗಳಿಂದ ಅಲ್ಲಿ LPG ಸಿಲಿಂಡರ್ ಗೃಹ ಬಳಕೆ ಸಿಲಿಂಡರ್ ಬರಬೇಕಾಯಿತು. ಆದ್ರೆ ಕಳೆದ 2 ದಿನಗಳಿಂದ LPG ಸಿಲಿಂಡರ್ ಬರದ ಪರಿಣಾಮವಾಗಿ ಇಂದು ವಾಹನ 520 ಸಿಲಿಂಡರ್ ಅನ್ನು ತೆಗೆದುಕೊಂಡು ಬಂದಿತ್ತು. ಈ ಸಂದರ್ಭದಲ್ಲಿ ಸುರ್ಪುರ್ ತಾಲೂಕಿನ ವಿವಿಧ ಭಾಗದಿಂದ ಆಗಮಿಸಿದಂತಹ ಜನರು ಸಿಲಿಂಡರ್ ಪಡೆಯಲು ಮುಗಿಬಿದ್ದಿದ್ದಾರೆ. ಆದ್ರೆ ಈಗ ಕಳೆದ 2 ದಿನಗಳಿಂದ ಸಿಲಿಂಡರ್ ಪೂರೈಕೆ ಆಗದ ಪರಿಣಾಮವಾಗಿ ಬೆಳಿಗ್ಗೆ ನಸುಕಿನ ಜಾವದಿಂದಲೇ ಸಿಲಿಂಡರ್ ಅನ್ನು ಖಾಲಿ ಸಿಲಿಂಡರ್ ತೆಗೆದುಕೊಂಡು ಬಂದು ಜನರು ಮುಗಿಬಿದ್ದಿದ್ರು. ಈ ಸಂದರ್ಭದಲ್ಲಿ ಏನಂತಂದ್ರೆ, ಈಗ ಅಲ್ಲಿನ ಜನರು ಹೇಳಿರುವ ಪ್ರಕಾರ ಈಗಲೇ ಗ್ಯಾಸ್ ಏಜೆನ್ಸಿಯವರು, ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ತಮಗೆ ಬೇಕಾದವರಿಗೆ ಅವರಿಗೆ ನೀಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಕೂಡ ಈಗಲೇ ನಾವು ಕೂಡ ಮಾತಾಡಿದಾಗ ಸಿಲಿಂಡರ್ ಕೊರತೆ ಉಂಟಾಗಿದೆ. ನಾವು ಸುಮಾರು ಈಗಲೇ 2 ವಾಹನಗಳ ನಾವು ಬೇಡಿಕೆ ಇಟ್ಟಿದ್ದೇವೆ. ಕೇವಲ 525 ಸಿಲಿಂಡರ್ ಪೂರೈಕೆ ಆಗಿದ್ದೇವೆ. ಆದ್ರೆ ಜನರ ಏನು ಆರೋಪ ಇದೆ, ಆ ಆರೋಪವನ್ನು ಬಗ್ಗೆ ತಳ್ಳಿ ಹಾಕಿದ್ದಾರೆ. ಯಾಕಂತಂದ್ರೆ ಈಗಲೇ ಸಿಲಿಂಡರ್ ಕೊರತೆ ಉಂಟಾಗಿದೆ. ಈಗಲೇ ಯಾರು ಪ್ರಥಮ ಆದ್ಯತೆಯಾಗಿ ಸರ್ಕಾರ ಯಾರಿಗೆ ಏನು ಸರ್ಕಾರಿ ಶಾಲೆ ಆಗಿರ್ಬೋದು, ಹಾಸ್ಟೆಲ್ಗಳಿಗೆ ಪೂರೈಕೆ ಮಾಡುವಂತ ಪ್ರಥಮ ಆದ್ಯತೆಯನ್ನು ನೀಡ್ತಾ ಇದ್ರೆ. ಆದ್ರೆ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ನಾವು ಪೂರೈಕೆ ಮಾಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಮೇಲಿಂದಲೇ ಸಿಲಿಂಡರ್ ಬಂದಿಲ್ಲ, ಹೀಗಾಗಿ ನಾವು ಕೊಡುವಂತ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನರು ಏನಂತಂದ್ರೆ ಗ್ಯಾಸ್ ಏಜೆನ್ಸಿ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರೆ ಈ ಬಗ್ಗೆ ಖುದ್ದು ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿ ಹೋಗಿ ಮಾಹಿತಿ ಪಡೆದಾಗ ಮಾತ್ರ ಇದರ ಬಗ್ಗೆ ಬೆಳಕಿಗೆ ಬರಲಿದೆ. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಸಿಲಿಂಡರ್ ಕೊರತೆ ಕೂಡ ಉಂಟಾಗಿದೆ. ಕೇವಲ ಸುರ್ಪುರ ಅಲ್ಲ, ಶಾಪುರ್ ಸೇರಿದಂತೆ ವಿವಿಧ ಕಡೆ LPG ಗೃಹ ಬಳಕೆ ಸಿಲಿಂಡರ್ ಕೊರತೆ ಕೂಡ ಉಂಟಾಗಿದೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.